ಹಾಯ್ ಫ್ರೆಂಡ್ಸ್, ನರ್ಸಿಂಗ್ ಸ್ಟೂಡೆಂಟ್ಸ್ ಎಲ್ಲ ನರ್ಸಿಂಗ್ ಸ್ಟೂಡೆಂಟ್ಸ್ ಈಗ ನಿಮ್ಮ ಒಂದು ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಿ. ಅದ್ರ ಬಗ್ಗೆನೇ ಡಿಸ್ಕಷನ್ ಮಾಡೋಣ. ಯಾವಾಗ ನಿಮ್ಮ ಒಂದು ರಿಸಲ್ಟ್ ಬರುತ್ತಂತ ಅದ್ರ ಬಗ್ಗೆನೇ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಕಡೆಯಿಂದ ಒಂದು ಸಣ್ಣ ರಿಕ್ವೆಸ್ಟ್. ಈಗಾಗಲೇ ನನ್ನ ಒಂದು ವಾಯ್ಸನ್ನು ಕೇಳಿರ್ತೀರಿ ಎಲ್ಲರೂ. ಆ್ಯಂಡ್ ಏನಪ್ಪ ಅಂತಂದ್ರೆ ಒಂದು ಪ್ರೀವಿಯಸ್ ಒಂದು ಚಾನಲ್ ಏನೈತಲ್ಲ ಅದನ್ನು ತೆಗೆದಿದ್ದಾರೆ. ಒಂದು ಯಾವುದೋ ಕಾರಣಕ್ಕೆ ಅದನ್ನು ಇದು ಮಾಡಿದ್ದಾರೆ. ಈಗ ಹೊಸದಾಗಿ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಅಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಿರ್ಬೋದು ನಾನು ಎಷ್ಟು ಲೆಕ್ಚರ್ ಮಾಡಿದ್ದೀನಿ, ಎಷ್ಟು ನೋಟ್ಸನ್ನ ಕೊಟ್ಟಿದ್ದೀನಿ, ಎಷ್ಟು ಒಂದು ಅಡ್ಮಿಷನ್ ಪ್ರೊಸೆಸನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸುಮಾರು 3-4 ವರ್ಷಗಳಿಂದ ನಾನು ಅಡ್ಮಿಷನ್ ಪ್ರೊಸೆಸನ್ನು ಎಕ್ಸ್ಪ್ಲೇನ್ ಮಾಡ್ತಾ ಬಂದಿದ್ದೀನಿ ನಿಮ್ಮ BSc ನರ್ಸಿಂಗ್ದು. ಬಟ್ ಅದು ಯಾವುದೋ ಒಂದು ಕಾರಣಕ್ಕೆ ಆ ಒಂದು ಚಾನಲ್ ತೆಗೆದಿದ್ದಾರೆ. ಈಗ ಸದ್ಯಕ್ಕೆ ಈ ಒಂದು ಚಾನಲ್ನಲ್ಲಿ ಅಪ್ಡೇಟನ್ನು ಕೊಡ್ತಾ ಇರ್ತೀನಿ. ಏನೇ ಒಂದು ಅಪ್ಡೇಟ್ ಬಂದ್ರೂ ಅಥವಾ ನೆಕ್ಸ್ಟ್ ಲೆಕ್ಚರ್ ಅಥವಾ ಒಂದು ಕ್ಲಾಸ್ನ ತೊಗೊಂಡ್ರು ಈ ಒಂದು ಚಾನಲ್ನಲ್ಲಿ ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಯಾರೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದ್ರೆ ಅಥವಾ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಕೆಲವೊಂದು ಸಬ್ಸ್ಕ್ರೈಬ್ ಬಟನ್ ಐತಿಲ್ಲ, ಯಾವ ರೀತಿ ಆ ಚಾನಲ್ಗೆ ಸಪೋರ್ಟ್ ಮಾಡಿದ್ರಲ್ಲ ಅದೇ ರೀತಿ ಈ ಚಾನಲ್ಗೂ ಸಪೋರ್ಟ್ ಮಾಡಿರಿ. ಇದೇ ಥರನಾದ ಒಂದು ಅಪ್ಡೇಟನ್ನು ಕೊಡ್ತಾ ಇರ್ತೀನಿ. ಈಗ ಸದ್ಯಕ್ಕೆ ನಿಮ್ಮ ರಿಸಲ್ಟ್ ಬಗ್ಗೆ ನೋಡೋಕೆ ಬಂದರೆ ಟೈಮ್ ವೇಸ್ಟ್ ಮಾಡೋದಿಲ್ಲ, ಸೀದಾ ರಿಸಲ್ಟಿಗೆ ಬರ್ತೀನಿ. ಈಗ ಏನೈತಿಲ್ಲ ನಿಮ್ಮ ರಿಸಲ್ಟ್ ಸೆಕೆಂಡ್ ಸೆಮ್, ಫೋರ್ತ್ ಸೆಮ್, ಇನ್ನು 6th ಸೆಮಿಸ್ಟರ್ ಅಥವಾ ಲಾಸ್ಟ್ ಇಯರ್ ವಿದ್ಯಾರ್ಥಿಗಳೇನು ಬರ್ದಿರಲ್ಲ ಅವರಿಗೆ ಒಂದು ರಿಸಲ್ಟ್ ಆಲ್ರೆಡಿ ನಿಮಗೆ ಗೊತ್ತಿದೆ. ಒಂದು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಡೇಟನ್ನು ಕೊಟ್ಟಿದ್ದರು, ಅದು ಎಕ್ಸ್ಟೆಂಡ್ ಮಾಡಿದ್ದಾರೆ 12ನೇ ತಾರೀಕು, ಫೆಬ್ರವರಿ 12ನೇ ತಾರೀಕು. ಅದಾದಮೇಲೆ ಒಂದು 4-5 ಡೇಸ್ ಇರಬೇಕಲ್ಲ ಅವರಿಗೆ. ನೆಕ್ಸ್ಟ್ ನಿಮ್ಮ ಒಂದು ರಿಸಲ್ಟನ್ನು ಬರ್ತದೆ. ಫಸ್ಟ್ ಏನು ಸೆಮ್ ವಿದ್ಯಾರ್ಥಿಗಳಿಗೆ ಬಿಡ್ಬೋದು ಅಥವಾ ಅಟ್ ಲಾಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ ಬಿಡ್ಬೋದು. ಅಟ್ ಎ ಟೈಮ್ ಅಂತೂ ಬಿಡೋದಿಲ್ಲ, ಬಟ್ ಸ್ವಲ್ಪ ಹಿಂದೆ ಮುಂದೆ ಮಾಡಿ ನಿಮ್ಮ ಒಂದು ರಿಸಲ್ಟನ್ನು ಬಿಡ್ತಾರೆ. ಆದಷ್ಟು ಬೇಗನೆ ಬಿಡ್ತಾರೆ. ನೋಡೋಣ ಅದ್ರದ್ದು ಏನರೇ ಇನ್ಫಾರ್ಮೇಷನ್ ಸಿಕ್ತು. ಬಟ್ ಇನ್ನೊಂದು ನೆನಪಿರಲಿ, ಏನಪ್ಪ ಅಂದ್ರೆ ನಿಮ್ದೇನು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಐತಿಲ್ಲ ಅದು ಏನು ಮತ್ತೆ ಎಕ್ಸ್ಟೆಂಡ್ ಆಗಬಾರ್ದು. ಆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಒಂದು ಡೇಟ್ ಎಕ್ಸ್ಟೆಂಡ್ ಆದರೆ ಮತ್ತು ನಿಮ್ಮ ಒಂದು ಆ್ಯನ್ಯುವಲ್ ಅಥವಾ ಒಂದು ರಿಸಲ್ಟ್ ಡೇಟನ್ನು ಮತ್ತು ಮುಂದೆ ಹಾಕ್ತಾರೆ. ಐ ಥಿಂಕ್ ಏನು ನಿಮ್ಮ ಒಂದು ಪ್ರಾಕ್ಟಿಕಲ್ ಡೇಟ್ ಏನದಾವಲ್ಲ ಎಕ್ಸ್ಟೆಂಡ್ ಆಗೋದಿಲ್ಲ, ಸಾಕು. ಆಲ್ಮೋಸ್ಟ್ ಎಲ್ಲ ಕಾಲೇಜ್ನಲ್ಲೂ ಪ್ರಾಕ್ಟಿಕಲ್ ಮುಗಿದಿದೆ ಅನ್ಕೊಂಡಿರ್ತೀನಿ ಅಥವಾ ಮುಗಿಸಿರ್ತಾರೆ. ಬಟ್ ಯಾವುದೇ ಒಂದು ಕಾಲೇಜ್ನಾಗಿದ್ದರೂ ಅಕಸ್ಮಾತ್ ಪ್ರಾಕ್ಟಿಕಲ್ ಡೇಟ್ ಆಗೋದಿಲ್ಲ, ಬಟ್ ಪ್ರಾಕ್ಟಿಕಲ್ ಡೇಟ್ ಒಂದು ಎಕ್ಸ್ಟೆಂಡ್ ಮಾಡಿದ್ರೆ ನಿಮ್ಮ ಒಂದು ಆ್ಯನ್ಯುವಲ್ ರಿಸಲ್ಟ್ ಏನೈತಿಲ್ಲ, ನಿಮ್ಮ ಒಂದು ಈಗ ಬರ್ದಿರೋ ರಿಸಲ್ಟ್ ಅದು ಸ್ವಲ್ಪ ಮುಂದೂಡ್ತದೆ ಅಥವಾ ನೆಕ್ಸ್ಟ್ ಅದನ್ನು ಮುಂದೆ ಹೋಗ್ತದೆ. ಈಗ 12ನೇ ತಾರೀಕಿಗೆ ನಿಮ್ಮ ಒಂದು ರಿಸಲ್ಟ್ ಅಥವಾ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಮುಗಿತಂದ್ರೆ ಡೇಟನ್ನು ಮುಗೀತು. ಈಗ ಎಕ್ಸ್ಟೆಂಡ್ ಮಾಡಿದಾರಲ್ಲ ಎಲ್ಲರಿಗೂ ಗೊತ್ತದಲ್ಲ, 12ನೇ ತಾರೀಕು ಮುಗೀತಂದರೆ ಒಂದು 4-5 ಡೇಸ್ ಅದಾದ ನಂತರ ನಿಮ್ಮೊಂದು ರಿಸಲ್ಟನ್ನು ಬರುತ್ತೆ. ಅದೇ ಹೇಳೋದಲ್ಲ ಆಗಲೇ, ಫಸ್ಟ್ ಒಬ್ಬೊಬ್ಬರು ಬಿಟ್ಕೊತ ಹೋಗ್ತಾರೆ. ನೋಡೋಣ ಅದ್ರ ಬಗ್ಗೆ ಏನರೇ ನಿಮ್ಗೆ ಅದ್ರ ಬಗ್ಗೆ ನನಗೇನರ ಗೊತ್ತಾಯ್ತಂದ್ರೆ ಅದನ್ನು ಹೇಳ್ತೀನಿ. ಆ್ಯಂಡ್ ಆಲ್ರೆಡಿ ಎಲ್ಲ ವಿದ್ಯಾರ್ಥಿಗಳು ಈಗ ಟೆಲಿಗ್ರಾಮ್ದಲ್ಲಿ ಆ್ಯಂಡ್ ಗ್ರೂಪ್ ಡಿಸ್ಕಷನಲ್ಲಿ ಜಾಯ್ನ್ ಆಗಿರಿ. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಥರ ಒಂದು ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಆ್ಯಂಡ್ ನೆಕ್ಸ್ಟ್ ಏನೈತಲ್ಲ ಈ ಒಂದು ಚಾನಲ್ನಲ್ಲಿ ಲೆಕ್ಚರು ಸಹ ಮಾಡೋಣ, ಇಂಪಾರ್ಟೆಂಟ್ ಕ್ವಶನ್ಸನ್ನು ಹೊಳ್ಳಿ ಹಾಕ್ತೀನಿ. ಓಕೆನಾ?